ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡ್ರೈವಿಂಗ್ ಟೆಸ್ಟ್ ಸುಧಾರಣೆಯ ವಿರುದ್ಧ ಕಾಸರಗೋಡಿನಲ್ಲಿ ಪ್ರತಿಭಟನೆ ತೀವ್ರ. ಜಿಲ್ಲೆಯ ವಿವಿಧೆಡೆಗಳಲ್ಲಿ ಡ್ರೈವಿಂಗ್ ಟೆಸ್ಟ್ ಮೈದಾನಗಳಲ್ಲಿ ನಡೆಯಿತು ಪ್ರತಿಭಟನಾ ಮೆರವಣಿಗೆ. ಕಾಸರಗೋಡು ಗ್ರೌಂಡ್ನಲ್ಲಿ ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಿದ ಡ್ರೈವಿಂಗ್ ಟೆಸ್ಟ್, ವಿವರಣೆಯೊಂದಿಗೆ ಆರ್ಟಿಒ. ಮಣಿಯಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾದ ಕಾಲೇಜು ಅಧ್ಯಾಪಕನ ಮೇಲೆ ಹಲ್ಲೆ, ಘಟನೆಯ ಹಿಂದೆ ಸಿಪಿಎಂ ಇದೆ ಎಂದು ಕಾಂಗ್ರೆಸ್ನ ಆರೋಪ. ಮಂಜೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕರಾವಳಿ ಪ್ರದೇಶಗಳಲ್ಲಿ ನಡೆಯಿತು ಶುಚೀಕರಣ. ಜನಪ್ರತಿನಿಧಿಗಳು, ಸಂಘಟನೆ ಪ್ರತಿನಿಧಿಗಳ ನೇತೃತ್ವದಲ್ಲಾಗಿತ್ತು ಶುಚೀಕರಣ. ತಳಂಗರ ಗವರ್ಮೆಂಟ್ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಬೆಳೆದ ಮಾವು ಮತ್ತು ಇತರ ತರಕಾರಿಗಳ ಮಾರಾಟ. ಶಾಲಾ ಎನ್ಎಸ್ಎಸ್ ಘಟಕ ಹಾಗೂ ಪಿಟಿಎ ನೇತೃತ್ವದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆಸಿರುವುದು. ವಾರ್ತೆಗಳು ವಿವರವಾಗಿ. ಡ್ರೈವಿಂಗ್ ಟೆಸ್ಟ್ ಸುಧಾರಣೆಯ ವಿರುದ್ಧ ಕಾಸರಗೋಡಿನಲ್ಲಿ ಪ್ರತಿಭಟನೆ ತೀವ್ರ. ಜಿಲ್ಲೆಯ ವಿವಿಧೆಡೆಗಳಲ್ಲಿ ಡ್ರೈವಿಂಗ್ ಟೆಸ್ಟ್ ಮೈದಾನಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕರಿದಿನವನ್ನು ಆಚರಿಸಲಾಯಿತು. ಡ್ರೈವಿಂಗ್ ಟೆಸ್ಟ್ ಸುಧಾರಣೆಯ ವಿರುದ್ಧ ಕಾಸರಗೋಡು ಜಿಲ್ಲೆಯಲ್ಲೂ ಪ್ರತಿಭಟನೆ ತೀವ್ರವಾಗಿದೆ. ಕಾಸರಗೋಡು, ಕಾನಂಗಾಡ್, ವೆಳ್ಳರಿಕುಂಡ್ ಎಂಬಿ ಜಿಲ್ಲೆಯ ಡ್ರೈವಿಂಗ್ ಟೆಸ್ಟ್ ಮೈದಾನದಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಸಿಐಟಿಯು, ಸ್ವತಂತ್ರ ಕಾರ್ಮಿಕರ ಯೂನಿಯನ್, ಡ್ರೈವಿಂಗ್ ಸ್ಕೂಲ್ ಮಾಲೀಕರು, ನೌಕರರು ಎಂಬಿವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿರುವುದು. ಡ್ರೈವಿಂಗ್ ಟೆಸ್ಟ್ ಸುಧಾರಣೆಯ ವಿರುದ್ಧ ಕರಿದಿನವನ್ನು ಆಚರಿಸಲಾಯಿತು. ಪ್ರತಿಭಟನಾ ಮೆರವಣಿಗೆಯೂ ನಡೆಯಿತು. ಕಾಸರಗೋಡು ಟೆಸ್ಟ್ ಮೈದಾನದಲ್ಲಿ ಸಿಐಟಿಯು ಹಾಗೂ ಸ್ವತಂತ್ರ ಕಾರ್ಮಿಕರ ಯೂನಿಯನ್ನ ನೇತೃತ್ವದಲ್ಲಾಗಿತ್ತು ಪ್ರತಿಭಟನೆ. കാഞ്ഞങ്ങാട്ടെ ടെസ്റ്റ് മൈതാനത്തിൽ സിഐടിയു നേതൃത്വത്തിലാಗಿತ್ತು ಹೋರಾಟ. കാഞ്ഞങ്ങാട്ടെ ടെസ്റ്റ് ഗ്രൗണ്ടിൽ സിഐടിയുവിന്റെ നേതൃത്വത്തിലായിരുന്നു സമരം. സിന്ദാബാദ് സിഐടിയു, സിന്ദാബാദ് സിഐടിയു, സിന്ദാബാദ് സിഐടിയു, സിന്ദാബാദ് സിഐടിയു, സിന്ദാബാദ്. ധർണാ സമരം സിന്ദാബാദ്, ധർണാ സമരം സിന്ദാബാദ്. നമ്മൾ പരിഷ്കാരത്തിനെതിരല്ല, പക്ഷെ അത് കൃത്യമായ ഒരു ടെസ്റ്റിൻ്റെ ഒരു ടെസ്റ്റ് ഗ്രൗണ്ടൊന്നും തയ്യാറാക്കാതെ നമ്മളെ ഉദ്യോഗാർത്ഥികളെ ബുദ്ധിമുട്ടാക്കുന്ന രീതിയിലാണ് ഒരു പരിഷ്കരിച്ച രീതിയിലേക്ക് ടെസ്റ്റ് സമ്പ്രദായം കൊണ്ടുവന്നതിനെതിരെയാണ് നമ്മൾ ഇന്ന് സമരത്തിലേക്ക് ഇറക്കിയിരിക്കുന്നത്. പൂർണ്ണമായിട്ട് പിൻവലിച്ചു. ഇപ്പോൾ നിലവിലുണ്ടായിരുന്നത് പോലെ സ്ലോട്ടിൻ്റെ എണ്ണം വർദ്ധിപ്പിച്ചുകൊണ്ട് ബാക്കി കാര്യങ്ങൾ നമ്മളെ ഒരിക്കലും CITU കാലാനുസൃതമായ മാറ്റങ്ങൾക്ക് എതിരല്ല. പക്ഷേ ആ കാലാനുസൃതമായ മാറ്റങ്ങൾ വരുത്തുന്നതോട് അതിൻ്റെ ഭൗതിക സാഹചര്യങ്ങൾ ഒരുക്കിക്കൊണ്ടായിരിക്കണം. അല്ലാതെ ഭൗതിക സാഹചര്യങ്ങൾ ഒരുക്കാതെ ഒരു ഉത്തരവ് പുറപ്പെടുവിച്ചുകൊണ്ട് നാളെ മുതൽ ഇന്നമാതിരി ചെയ്യണമെന്ന് പറഞ്ഞാൽ അങ്ങനെ ഒരിക്കലും അത് അംഗീകരിക്കാൻ പറ്റാത്തൊരു ഇതാണ്. അതുകൊണ്ടാണ് CITU ശക്തമായിട്ട് കേരളത്തിൽ അങ്ങോളം ഇങ്ങോളമുള്ള എല്ലാ ടെസ്റ്റ് ഗ്രൗണ്ടുകളിലും ഇത്തരത്തിൽ സമരം നടക്കുകയും ചെയ്യുന്നത്. ಕಾಟಾಡಿ ಕುಮಾರನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷ PV ಶ್ರೀಜಿತ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ HG ಗುರುಪ್ರಸಾದ್ ಸ್ವಾಗತಿಸಿದ್ದರು. ಕೆ ದಾಸನ್, RR ಮನೋಹರ್, TK ವಿನೋದ್, VK ಸ್ಮಿತಾ, MV ಸಂಧ್ಯಾ ಮುಂತಾದವರು ಮಾತನಾಡಿದರು. ವೆಳ್ಳರಿಕುಂಡ್ನಲ್ಲಿ KL 79 ಡ್ರೈವಿಂಗ್ ಸ್ಕೂಲ್ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯನ್ನು ಸಂತೋಷ್ ಸೌಮ್ಯ ಉದ್ಘಾಟಿಸಿದರು. ಕಾಸರಗೋಡು ಮೈದಾನದಲ್ಲಿ ಡ್ರೈವಿಂಗ್ ಟೆಸ್ಟ್ಗಳನ್ನು ಅನಿರ್ದಿಷ್ಟಾವಧಿಗೆ ನಿಲ್ಲಿಸಲಾಗಿದೆ. ಕೋವಿಡ್-19 ಕಾರಣ ಎಂಬ ವಿಚಿತ್ರ ಕಾರಣಕ್ಕೆ ಮೋಟಾರು ವಾಹನ ಇಲಾಖೆ ವಿದ್ಯಾರ್ಥಿಗಳಿಗೆ ಈ ಸೂಚನೆ ನೀಡಿದೆ. ಈ ಆದೇಶದ ವಿರುದ್ಧವಾಗಿದೆ ಪ್ರತಿಭಟನೆ. ಕಾನಂಗಾಡ್ ಮತ್ತು ವೆಳ್ಳರಿಕುಂಡ್ನಲ್ಲಿ ಪ್ರತಿಭಟನೆಯಿಂದ ಡ್ರೈವಿಂಗ್ ಟೆಸ್ಟ್ಗೆ ಅಡ್ಡಿಯಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಗ್ರೌಂಡ್ನಲ್ಲಿ ಡ್ರೈವಿಂಗ್ ಟೆಸ್ಟ್ಗಳನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಿರುವುದಕ್ಕೆ ವಿವರಣೆಯೊಂದಿಗೆ ಆರ್ಟಿಒ. ಕೋವಿಡ್-19 ಮೂಲವೆಂಬ ವಿಚಿತ್ರ ಕಾರಣವಾಗಿದೆ ಈ ಹಿಂದೆ ಮೋಟಾರು ವಾಹನ ಇಲಾಖೆ ಹೇಳಿರುವುದು. ಆದರೆ ಕೋವಿಡ್-19 ಮೂಲವೆಂಬ SMS ಬಂದಿರುವುದು ತಾಂತ್ರಿಕ ದೋಷದಿಂದ ಎಂದು ಆರ್ಟಿಒ ವಿವರಿಸಿದರು. ಕಾಸರಗೋಡು ಗ್ರೌಂಡ್ನಲ್ಲಿ ಡ್ರೈವಿಂಗ್ ಟೆಸ್ಟ್ಗಳನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಇದಕ್ಕೆ ಕಾರಣವಾಗಿ ಕೋವಿಡ್-19 ಮೂಲವೆಂಬ ವಿಚಿತ್ರ ಕಾರಣ ಹೇಳಿ ಮೋಟಾರು ವಾಹನ ಇಲಾಖೆ ವಿವರಣೆಯ ಸಂದೇಶ ಕಳುಹಿಸಿರುವುದು. ಇದು ಈಗ ತಾಂತ್ರಿಕ ದೋಷ ಎಂದು ಆರ್ಟಿಒ ಹೇಳಿದೆ. ಕೋವಿಡ್-19 ಮೂಲವೆಂಬ SMS ಬಂದಿರುವುದು ತಾಂತ್ರಿಕ ದೋಷದಿಂದ ಎಂದು ಆರ್ಟಿಒ ವಿವರಿಸುತ್ತದೆ. ಟೆಸ್ಟ್ ಮೈದಾನದಲ್ಲಿ ವ್ಯವಸ್ಥೆಗಳನ್ನು ಸಿದ್ಧಪಡಿಸುವಲ್ಲಿ ವಿಳಂಬವಾಗಿರುವುದು ಟೆಸ್ಟ್ಗಳನ್ನು ರದ್ದುಗೊಳಿಸಲು ಕಾರಣ ಎಂದು ಮೋಟಾರು ವಾಹನ ಇಲಾಖೆ ಹೇಳಿದೆ. ರಾಜ್ಯದಲ್ಲಿ ಡ್ರೈವಿಂಗ್ ಟೆಸ್ಟ್ ಸುಧಾರಣೆಗಳ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿರುವ ನಡುವೆ ಕಾಸರಗೋಡಿನಲ್ಲಿ ಕೋವಿಡ್-19 ಮೂಲವೆಂಬ ವಿಚಿತ್ರ ಕಾರಣ ಹೇಳಿ ಅನಿರ್ದಿಷ್ಟಾವಧಿಗೆ ಡ್ರೈವಿಂಗ್ ಟೆಸ್ಟ್ಗಳನ್ನು ಸ್ಥಗಿತಗೊಳಿಸಿ ಮೋಟಾರು ವಾಹನ ಇಲಾಖೆಯು ಸೂಚನೆ ನೀಡಿದೆ. ಅದೇ ವೇಳೆ ಇಂದಿನಿಂದ ರಾಜ್ಯದಲ್ಲಿ ಡ್ರೈವಿಂಗ್ ಟೆಸ್ಟ್ ಸುಧಾರಣೆ ತರಲಾಗುವುದು ಎಂದು ಘೋಷಿಸಲಾಗಿತ್ತು. ಆದರೆ ಇಂದು ಎಲ್ಲಿಯೂ ಟೆಸ್ಟ್ ನಡೆದಿಲ್ಲ. ಡ್ರೈವಿಂಗ್ ಟೆಸ್ಟ್ ಅನ್ನು ವಿರೋಧಿಸಿ CITU ನೇತೃತ್ವದಲ್ಲಿ ಎಲ್ಲೆಡೆ ಪ್ರತಿಭಟನೆ ಮುಂದುವರೆದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಯ್ಯನೂರು ನಿಯೋಜಕ ಮಂಡಲದ ಕಾನಾಯಿ ಮಣಿಯಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾದ ಕಾಲೇಜು ಅಧ್ಯಾಪಕನ ಮೇಲೆ ಹಲ್ಲೆ. ಮಣಿಯಾರ ನಿವಾಸಿಯು ಮಾಡಾಯಿ ಕಾಲೇಜಿನ ವಾಣಿಜ್ಯ ವಿಭಾಗದ ಅಧ್ಯಾಪಕ P. ರಾಜಿತ್ ಕುಮಾರ್ ರವರನ್ನು ಕಳೆದ ರಾತ್ರಿ ಒಂದು ತಂಡ ಥಳಿಸಿದೆ. ಘಟನೆಯ ಹಿಂದೆ ಸಿಪಿಎಂ ಇದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ.
ಕಳೆದ ದಿನ ರಾತ್ರಿ 10 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಕಾರ್ಯಕರ್ತನು ಮಣಿಯಾರ ನಿವಾಸಿಯು ಮಾಡಾಯಿ ಕಾಲೇಜಿನ ವಾಣಿಜ್ಯ ವಿಭಾಗದ ಶಿಕ್ಷಕನೂ ಆದ ರಾಜಿತ್ ಕುಮಾರ್ ರವರ ಮೇಲೆ ಹಲ್ಲೆ ನಡೆದಿದೆ. ಮಣಿಯಾರ ಪೂಮಾಲ ಭಗವತಿ ದೇವಸ್ಥಾನ ಸಮಿತಿಯ ಪದಾಧಿಕಾರಿಯೂ ಆದ ರಜಿತ್ ಕುಮಾರ್ ರಾತ್ರಿ 10 ಗಂಟೆ ಸುಮಾರಿಗೆ ಬೈಕ್ನಲ್ಲಿ ದೇವಸ್ಥಾನದಿಂದ ಮನೆಗೆ ತೆರಳುತ್ತಿದ್ದಾಗ ಒಂದು ತಂಡ ಅವರನ್ನು ತಡೆದು ಥಳಿಸಿದೆ. ಗಾಯಗೊಂಡ ರಜಿತ್ ಕುಮಾರ್ ರವರನ್ನು ಪಾಯನೂರು ಪ್ರಿಯದರ್ಶಿನಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ಹಿಂದೆ ಸಿಪಿಎಂ ಇದೆ ಎಂದು ಕಾಂಗ್ರೆಸ್ ആരോപിಸಿದೆ. ബൂത്തിനകത്ത് കയറി കള്ളവോട്ട് തടയാൻ ഇരുന്ന ഏജന്റുമാരെ വ്യാപകമായി ആക്രമിച്ചു. അതുകൂടാതെ ഇന്നലെ കോളേജ് അധ്യാപകനായ രജിത്ത് മാഷെ രാത്രി വീട്ടിലേക്ക് പോകുമ്പോൾ ഒരു സംഘം മാർക്സിസ്റ്റുകാർ പതിയിരുന്ന് ആക്രമിച്ച് കൊലപ്പെടുത്താൻ ശ്രമിച്ചു. കാരണം ആദ്യം രണ്ടാൾ വന്നു, അദ്ദേഹത്തെ വണ്ടി തടഞ്ഞു നിർത്തി, ബാക്കിയുള്ളവർ ഓടി വന്നു കമ്പി വെടി കൊണ്ട് അടിച്ചു കൊല്ലടാ എന്ന് നിർദ്ദേശിക്കുകയും ഒരാൾ അടിക്കുകയും ചെയ്തു. അപ്പോൾ അടിച്ചു കൊല്ലാനാണ് ശ്രമിച്ചത്. വ്യാപകമായി പയ്യന്നൂർ പരിസരത്തും CPM-കാർ, അതുപോലെ അശോകൻ്റെ വണ്ടി, പുറത്തു നിർത്തിയിരുന്ന വണ്ടി എല്ലാം ആക്രമിച്ച് നശിപ്പിച്ചു. ಚುನಾವಣೆಯ ನಂತರವೂ ಸಿಪಿಎಂ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ವ್ಯಾಪಕ ಹಲ್ಲೆ ನಡೆಸುತ್ತಿದ್ದು, ಇದರ ವಿರುದ್ಧ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಲಿದೆ ಎಂದು ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ. പരാജയ വിധി കൊണ്ട് മാർക്സിസ്റ്റ് പാർട്ടി അക്രമം അഴിച്ചുവിടുന്നത് ഇങ്ങനെയുള്ള അക്രമം ആണ് തുടരുന്നതെങ്കിൽ ശക്തമായി പ്രതികരിക്കാൻ UDF പ്രവർത്തകർ, കോൺഗ്രസ് പ്രവർത്തകർ തയ്യാറാകുമെന്ന കാര്യത്തിൽ യാതൊരു തർക്കവുമില്ല. ಘಟನೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ ಚರ್ವತ್ತೂರ್. ಮಂಜೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕರಾವಳಿ ಪ್ರದೇಶಗಳಾದ ಕಣ್ವತೀರ್ಥ, ಕುಂಡುಕೊಳಕೆ, ಕರ್ಣಪುರ ಎಂಬ 3 ಕೇಂದ್ರಗಳಲ್ಲಾಗಿ ಶುಚೀಕರಣ ನಡೆಯಿತು. ಜನಪ್ರತಿನಿಧಿಗಳು, ಸಂಘಟನೆ ಪ್ರತಿನಿಧಿಗಳು ಮುಂತಾದವರು ನೇತೃತ್ವ ವಹಿಸಿದ್ದರು. ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೇರಳ ಹೈಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣದ ಮಧ್ಯಂತರ ಆದೇಶದಲ್ಲಿ ಕಡಲ ತೀರವನ್ನು ಹೊಂದಿರುವ ಪಂಚಾಯಿತಿಯ ಕರಾವಳಿ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಭಾಗವಾಗಿ ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಕರಾವಳಿ ಪ್ರದೇಶಗಳಾದ ಕಣ್ವತೀರ್ಥ, ಕುಂಡುಕೊಳಕೆ ಮತ್ತು ಕಡಪುರ ಎಂಬ 3 ಕೇಂದ್ರಗಳಲ್ಲಾಗಿ ಶುಚೀಕರಣ ಕಾರ್ಯಕ್ರಮ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಿ ನವೀನಾ ಮೋಂತಿರೋ, ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಪಂಚಾಯಿತಿ ಕಾರ್ಯದರ್ಶಿ ಸುಧೀರ್, ಪಂಚಾಯಿತಿ ಸದಸ್ಯರಾದ ವಿನಯ ಭಾಸ್ಕರ್, ಲಕ್ಷ್ಮಣ, ಕುಲ್ಸುಮ, ರುಬೀನಾ, ಜಯಪುನ್ನೀಸಾ, ರೇಖಾ, ಮುಮ್ತಾಜ್, ಸಮೀರಾ, SYS ಮಂಜೇಶ್ವರ, ಜಾನ್ ಸಾಂತ್ವನಂ, SKSSF ಮಲ್ಹಾರ, ದ ಆವ ಕಾಲೇಜು ವಿದ್ಯಾರ್ಥಿಗಳು, ಯುವ ಕಾಂಗ್ರೆಸ್, ರಾಜಕೀಯ ಸಾಂಸ್ಕೃತಿಕ ಸಂಘಟನೆಗಳ ಕಾರ್ಯಕರ್ತರು, ಫೇಮಸ್ ಕ್ರಿಕೆಟ್ ಟೀಮ್ ಹೊಸಬೆಟ್ಟು, ಹರಿತ ಕರ್ಮಸೇನೆ, ಕುಟುಂಬಶ್ರೀ, ಆಶಾ ಕಾರ್ಯಕರ್ತೆಯರು, ಪಂಚಾಯಿತಿ ಅಧಿಕಾರಿಗಳು ಹಾಗೂ ತ್ಯಾಜ್ಯ ಸಾಗಿಸುವ ಗ್ರೀನ್ ವರ್ಮ್ ಸಂಸ್ಥೆಯ ಪ್ರತಿನಿಧಿಗಳು ಎಂಬಿವರು ಶುಚೀಕರಣ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. മറ്റ് പഞ്ചായത്തുകളെ അപേക്ഷിച്ച് ധാരാളം മാലിന്യങ്ങൾ നിക്ഷേപിക്കുന്ന ഒരു ബ്ലോക്കാണ് മഞ്ചേശ്വരം ബ്ലോക്ക്. അതിനാലാണ് ഇടയ്ക്കിടയ്ക്ക് ഇങ്ങനെ ക്ലീനപ്പ് ഡ്രൈവുകൾ നടത്തേണ്ടി വരുന്നത്. അപ്പം ജനങ്ങൾക്ക് വേണ്ടത്ര ബോധവൽക്കരണ ക്ലാസ്സുകളും ബോധവൽക്കരണ പരിപാടികളും നടത്തിയെങ്കിലും അതിൻ്റെ ഫലം പകുതി പോലും ലഭിച്ചിട്ടില്ല നാളിതുവരെ. അതിൻ്റെ ഫലമായിട്ടാണ് ഇങ്ങനെ പൊതുസ്ഥലങ്ങളിലും മറ്റും മാലിന്യങ്ങൾ നിക്ഷേപിക്കുകയും അത് പഞ്ചായത്തിൻ്റെ ചുമതലയായതുകൊണ്ട് പഞ്ചായത്ത് നിരന്തരം വേസ്റ്റ് നീക്കം ചെയ്യുന്ന നടപടികൾ ചെയ്യുകയും ചെയ്യുന്നു. അതിനായി ലക്ഷങ്ങളാണ് പഞ്ചായത്ത് ചിലവഴിച്ചുകൊണ്ടിരിക്കുന്നത്. അപ്പോൾ ജനങ്ങളുടെ മനോഭാവത്തിലുണ്ടാകുന്ന ഒരു മാറ്റത്തിലൂടെ മാത്രമേ മഞ്ചേശ്വരം ഗ്രാമപഞ്ചായത്തിലെ മാലിന്യ സംസ്കരണ പ്രവർത്തനങ്ങളിൽ കാതലായ ഒരു മാറ്റം കൊണ്ടുവരാൻ കഴിയൂ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತಳಂಗರ ಗವರ್ಮೆಂಟ್ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಬೆಳೆದ ಮಾವು ಮತ್ತು ಇತರ ತರಕಾರಿಗಳನ್ನು ಮಾರಾಟ ಮಾಡಲಾಯಿತು. ಶಾಲಾ NSS ಘಟಕ ಹಾಗೂ PTA ನೇತೃತ್ವದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆಸಿರುವುದು. ತಳಂಗರ ಗವರ್ಮೆಂಟ್ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ NSS ಘಟಕದ ನೇತೃತ್ವದಲ್ಲಿ PTA ಸಹಾಯದೊಂದಿಗೆ ಶಾಲೆಯಲ್ಲಿ ಬೆಳೆದ ಮಾವು ಮತ್ತು ಇತರ ತರಕಾರಿಗಳನ್ನು ಮಾರಾಟ ಮಾಡಲಾಯಿತು. ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಸಿಂಪಡಿಸದ ಶುದ್ಧ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾರಾಟ ಮಾಡಲಾಗಿರುವುದು. മാവു, ചിക്കു, പേരളി, പപ്പായി ಮುಂತಾದ ಹಣ್ಣು ಹಾಗೂ തരಕಾರಿಗಳನ್ನು മാറാട്ട ಮಾಡಲಾಯಿತು. ആദ്യമായിട്ടാണ് ഞങ്ങൾ PTA സഹകരണത്തോടെ ഞാൻ ചെയ്യുന്നത്. അവരുടെ ഒരു ഐഡിയ ആയിരുന്നു ഇത് ഇങ്ങനെ ചെയ്യാന്നുള്ളത്. അപ്പോൾ അവരെ ഞങ്ങളെയും കൂടി വിളിച്ചു ഇങ്ങനെ ഒരു സംരംഭത്തിന് ഭാഗമാവാൻ. വളരെ സന്തോഷം. കാരണം ഞങ്ങൾക്ക് ഇങ്ങനെ ഒരു പ്രോഗ്രാമും പിന്നെ ജനങ്ങൾക്ക് തുച്ഛമായ വിലക്ക് നമുക്ക് നല്ല ഫ്രൂട്ട്സ്, വിഷമൊന്നും ഇല്ലാത്ത ഫ്രൂട്ട്സ് കൊടുക്കാൻ പറ്റുന്നു എന്നുള്ളത് അതിനേക്കാളും സന്തോഷം. സാധാരണ നമ്മൾ മൊത്തത്തിൽ അങ്ങനെ കൊടുക്കുന്ന ഒരു പതിവ് നിർത്തിയിട്ട് കുട്ടികളുടെ സിലബസിൻ്റെ ഭാഗമാണ് ഒരു കച്ചവടം ചെയ്യലാണ്. കുട്ടികൾക്ക് ഒരു മോട്ടിവേഷൻ എന്ന രീതിയിൽ കുട്ടികൾക്കൊരു പുതിയൊരു അറിവ് എന്ന നിലയിൽ ബിസിനസ് ചെയ്യാൻ വേണ്ടിയിട്ട് വിദ്യാർത്ഥികൾ സ്കൂളിൽ
ഉൽപ്പാദിപ്പിച്ച പിന്നെ മാങ്ങ, മറ്റേ പപ്പായ, പഴവർഗ്ഗങ്ങൾ വിൽപ്പന നടത്തി ഇതൊരു മാതൃകയാണ്. മറ്റുള്ള സ്കൂളിന് ഒരു മാതൃകയായി മാറി. ഇത്തരം സംരംഭങ്ങൾ ഇനി മറ്റുള്ള സ്ഥലങ്ങളിൽ തുടങ്ങുമെന്നാണ് ഞാൻ വിചാരിക്കുന്നത്. പ്രധാനമായും പറയുകയാണെങ്കിൽ വിഷം ഇല്ലാത്ത മാങ്ങകൾ ടൗണിൽ കുറവാണ്. ഇതൊക്കെ ഇട്ട് കാർബോഹൈഡ്രേറ്റ് ഒക്കെ ഇട്ടിട്ട് പുഴപ്പിക്കുന്ന മാങ്ങ ഇത് നാച്ചുറൽ ആയിട്ടുള്ളതാണ്. ഇന്നലെ നമ്മൾ ഒരാളെ വിളിച്ച് പറപ്പിച്ചു, ഇന്ന് കൊടുക്കുന്നു. അതാണ് ഏറ്റവും അതിൻ്റെ നാട്ടുകാർക്ക്. പിന്നെ ഇത് പണ്ട് ഇത് നല്ല മനുഷ്യർ ഉണ്ടാക്കിയ ഒരു മാവാണ്. അതിൻ്റെ മാങ്ങ നമ്മൾ ഇതിലത്തെ നാട്ടുകാർക്ക് തന്നെ കൊടുക്കുന്നു. അതിൻ്റെ കിട്ടുന്ന ലാഭം PTA ഫണ്ടിലേക്ക് ഏൽപ്പിക്കും. PTA അത് നല്ല രീതിയിൽ ഫണ്ട് ഉപയോഗിക്കും. PTA അധ്യക്ഷ നൗഫൽ തായിൽ, ഉപാധ്യക്ഷ ബദ്രുദ്ദീൻ, NSS കാര്യക്രമാധികാരി അബൂബക്കർ കുഞ്ഞി, NSS ലീഡർ ഫാത്തിമ ഷൈമ, ബഷീർ KM ബഷീർ, ഡോക്ടർ ഫിയാസ്, മജീദ് പള്ളിക്കൽ, മുസ്താഖ് പള്ളിക്കൽ, മുസ്താഫ CM, കബീർ PM ಬಶೀರ್, ಅಶ್ರಫ್ KS, ಶಾಹಿದಾ ಅಶ್ರಫ್, ಸಮೀರ್, ಸುಹರಾ ಎಂಬಿವರು ಮತ್ತು NSS ಸ್ವಯಂ ಸೇವಕರು ಭಾಗವಹಿಸಿದ್ದರು. ವೃದ್ಧಾಶ್ರಮ ಭೇಟಿ, ಮಕ್ಕಳ ಕಲ್ಯಾಣ ಚಟುವಟಿಕೆಗಳು, ಆರೋಗ್ಯಕ್ಕೆ ಸಂಬಂಧಿತ ರಕ್ತದಾನ ಶಿಬಿರದಂತಹ ಚಟುವಟಿಕೆಗಳಲ್ಲಿ ಸಮಾಜದೊಂದಿಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಘಟಕವಾಗಿದೆ ತಳಂಗರ ಗವರ್ಮೆಂಟ್ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಸ್ಕೂಲ್ನ NSS 450 ಘಟಕ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ನೆಪಾಡಿಯಲ್ಲಿರುವ ಕೊಡ್ಯಮೆ ಅಂತಲಮೊಗೆರ ಚಾವಡಿಯ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನೀರ್ಚಾಲು ಸಮೀಪದ ಕನ್ನೆಪಾಡಿಯಲ್ಲಿರುವ ಕೋಡ್ಯಮೆ ಅಂತಲಮೊಗೆರ ಚಾವಡಿಯ ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಿತು. ನೀರ್ಚಾಲು ಕುಮಾರಸ್ವಾಮಿ ಭಜನಾ ಮಂದಿರದ ಪರಿಸರದಿಂದ ಹೊರಟ ಮೆರವಣಿಗೆಯ ಮುಂಚಿತ ಮಂದಿರದ ಅರ್ಚಕ ಸುಬ್ರಹ್ಮಣ್ಯ ಆಚಾರ್ಯ ವಿಶೇಷ ಪ್ರಾರ್ಥನೆಗೈದರು. ಬಳಿಕ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರಕ್ಕೆ ತಲುಪಿ ಅಲ್ಲಿಂದ ಮೆರವಣಿಗೆ ಮೂಲಕ ಭಂಡಾರ ಸಮೇತ ಸಾನ್ನಿಧ್ಯಕ್ಕೆ ಕರೆತರಲಾಯಿತು. ತದನಂತರ ಡಾಕ್ಟರ್ ಸುಬ್ರಹ್ಮಣ್ಯ ಕಂಡಿಗೆ ಉಗ್ರಾಣ ಮುಹೂರ್ತ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಧುರ್ ಶ್ರೀ ಮಧುರು ಮಹಾಮಾತೆ ಭಜನಾ ಸಂಘ, ಶ್ರೀಕೃಷ್ಣ ಭಜನಾ ಸಂಘ ಮವ್ವಾರು, ರಾಗಮಾಲಿಕಾ ನೆಲ್ಲಿಕಟ್ಟೆ, ಪೂಮಾಣಿ ಕಿನ್ನಿಮಾನಿ ಮಹಿಳಾ ಭಜನಾ ಸಂಘದವರಿಂದ ಭಜನಾ ಸಂಕೀರ್ತನೆ ನಡೆಯಿತು. ಸಾಯಂಕಾಲ ಕ್ಷೇತ್ರದ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಮಹೇಶ್ ಶಾಂತಿ ಹೆಜಮಾಡಿ ಅವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ವಿವಿಧ ವೈದಿಕ ಧಾರ್ಮಿಕ ವಿಧಿವಿಧಾನಗಳು ಜರುಗಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಂದಿನ 5 ದಿನಗಳ ಕಾಲ ಕಾಸರಗೋಡು ಸಹಿತ 10 ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕಾಸರಗೋಡು ಸಹಿತ 10 ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕಾಸರಗೋಡು, ತಿರುವನಂತಪುರ, ಕೊಲ್ಲಂ, ಪತ್ತನಂತಿಟ್ಟ, ಆಲಪ್ಪುಳ, ಕೊಟ್ಟಾಯಂ, ಎರ್ನಾಕುಳಂ, ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರ, ಕಲ್ಲಿಕೋಟೆ, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು ಸಿಡಿಲಿನಿಂದ ಕೂಡಿದ ಬಿರುಗಾಳಿ ಅಪಾಯಕಾರಿಯಾಗಿರುವುದಾಗಿ ಎಚ್ಚರಿಕೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಮಿಂಚು ಕೂಡ ಅಪಾರ ಹಾನಿಯನ್ನುಂಟು ಮಾಡುತ್ತದೆ. ಆದ್ದರಿಂದ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕೆಂದು ಮುನ್ನೆಚ್ಚರಿಕೆ ನೀಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಜಂಪಾಡಿ ಶ್ರೀ ಧೂಮಾವತಿ ಪರಿವಾರ ದೈವಗಳ ದೈವಸ್ಥಾನದ ಪ್ರತಿಷ್ಠಾ ಕಲಶ ಕಾರ್ಯಕ್ರಮ ಸಮಾಪನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಜಂಪಾಡಿ ಶ್ರೀ ಧೂಮಾವತಿ ಪರಿವಾರ ದೈವಗಳ ದೈವಸ್ಥಾನದ ಪ್ರತಿಷ್ಠಾ ಕಲಶ ಕಾರ್ಯಕ್ರಮ ಸಮಾಪನಗೊಂಡಿತು. ಶನಿವಾರ ಸಾಯಂಕಾಲ ಸುದರ್ಶನ ಹೋಮ ನಡೆಯಿತು. ಸೋಮವಾರ ಸಾಯಂಕಾಲ ಆಶ್ಲೇಷ ಪೂಜೆ, ಮಂಗಳವಾರ ವಾಸ್ತು ಹೋಮ ನಡೆಯಿತು. ಬುಧವಾರ ಪ್ರತಿಷ್ಠಾ ಕಲಶ ಭಕ್ತಿಪೂರ್ವಕವಾಗಿ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಸ್ಕಾಲಂಪಾಡಿಯ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರವು ಹಲವಾರು ಮಂದಿಗೆ ಉಪಯುಕ್ತಕರವಾಗಿತ್ತು. ಆಸ್ಕಾಲಂಪಾಡಿ ಹಾಗೂ ಕಾಸರಗೋಡು ಡಯಲ್ ಲೈಫ್ ಆಸ್ಪತ್ರೆ, ನೆಹರು ಯುವ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರದಲ್ಲಿ 140ಕ್ಕೂ ಹೆಚ್ಚು ರೋಗಿಗಳ ತಪಾಸಣೆಯನ್ನು ನಡೆಸಲಾಯಿತು. ತಜ್ಞ ವೈದ್ಯರು ವೈದ್ಯಕೀಯ ಶಿಬಿರಕ್ಕೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡ್ರೈವಿಂಗ್ ಟೆಸ್ಟ್ ಸುಧಾರಣೆಯ ವಿರುದ್ಧ ಕಾಸರಗೋಡಿನಲ್ಲಿ ಪ್ರತಿಭಟನೆ ತೀವ್ರ. ಜಿಲ್ಲೆಯ ವಿವಿಧೆಡೆಗಳಲ್ಲಿ ಡ್ರೈವಿಂಗ್ ಟೆಸ್ಟ್ ಮೈದಾನಗಳಲ್ಲಿ ನಡೆಯಿತು ಪ್ರತಿಭಟನಾ ಮೆರವಣಿಗೆ. ಕಾಸರಗೋಡು ಗ್ರೌಂಡ್ನಲ್ಲಿ ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಿದ ಡ್ರೈವಿಂಗ್ ಟೆಸ್ಟ್, ವಿವರಣೆಯೊಂದಿಗೆ RTO. ಮಣಿಯಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾದ ಕಾಲೇಜು ಅಧ್ಯಾಪಕನ ಮೇಲೆ ಹಲ್ಲೆ, ಘಟನೆಯ ಹಿಂದೆ CPM ಇದೆ ಎಂದು ಕಾಂಗ್ರೆಸ್ನ ಆರೋಪ. ಮಂಜೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕರಾವಳಿ ಪ್ರದೇಶಗಳಲ್ಲಿ ನಡೆಯಿತು ಶುಚೀಕರಣ. ಜನಪ್ರತಿನಿಧಿಗಳು, ಸಂಘಟನೆ ಪ್ರತಿನಿಧಿಗಳ ನೇತೃತ್ವದಲ್ಲಾಗಿತ್ತು ಶುಚೀಕರಣ. ತಳಂಗರ ಗವರ್ಮೆಂಟ್ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಬೆಳೆದ ಮಾವು ಮತ್ತು ಇತರ ತರಕಾರಿಗಳ ಮಾರಾಟ. ಶಾಲಾ NSS ಘಟಕ ಹಾಗೂ PTA ನೇತೃತ್ವದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆಸಿರುವುದು. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.